ಸಾಕು. ಅಮ್ಮ ಅಪ್ಪಿಯಲ್ಲಿ? ಅಯ್ಯೋ ಬಂದಾಗಿಂದ ತಲೆನೋವು ಅಂತ ರೂಮಲ್ಲಿ ಬಾಗ್ಲು ಹಾಕೊಂಡು ಕೂತಿದ್ದಾಳೆ. ತಲೆನೋವಾ? ಆದ್ರೂ ಊಟಕ್ಕೆ ಕರಿಬೇಕಿತ್ತಲ್ವಾ? ಸರಿ ಕರೆದು ಬರ್ತೀನಿ. ಪುಟಿ ಅಂದ ಬಾಮ್ಮ ಊಟ ಮಾಡುವಂತೆ. ಬೇಡ ಅಮ್ಮ, ನನ್ಗೆ ಹಸುವಿಲ್ಲ. ಅಯ್ಯೋ ಹೊಟ್ಟೆಗೇನು ತಿಂದೆ ಮಲ್ಕೋತಾರ, ಆಸಿಡಿಟಿ ಆಗಿ ತಲೆನೋವು ಜಾಸ್ತಿ ಆಗತ್ತೆ. ಬಾರಜ್ಜ ಸ್ವಲ್ಪ ಊಟ ಮಾಡುವಂತೆ. ಪ್ಲೀಸ್ ಅಮ್ಮ, ಫೋರ್ಸ್ ಮಾಡಬೇಡ. ನಂಗೆ ಊಟ ಬೇಡ ಅಂತ ಹೇಳದ್ನಲ್ಲ. ಫೋರ್ಸ್ ಎಂತದೆ? ತುತ್ತೂಟ ಮಾಡ್ಬಾರೆ. ಬೇಡ ಅಂದ್ರೆ ಬೇಡ, ಮತ್ತೆ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಸರಿ ಏನಾ ಮಾಡ್ಕೊ. ಏನಂತೆ? ಅವಳಿಗೆ ಊಟ ಬೇಡವಂತೆ, ನಂಗೆ ಹಶ್ವಿಲ್ಲ ಬರಲ್ಲ ಅಂದ್ಲು. ಏನ ಮಾತಾಡ್ಸಕ್ ಹೋದ್ರೆ ನನ್ನ ಮೇಲೆ ಉರ್ರ ಅಂತ ಬೀಳ್ತಾಳೆ. ಊರಲ್ಲಿ ಹೋದ್ರಿ ಈಗ? ಅಪ್ಪೆ ಬಾಗಿಲು ತೆಗಿ. ಅತಿ ಆಯ್ತು ನಿಂದು. ಬಾ ಊಟಕ್ಕೆ. ಅಪ್ಪ ಪಾರ್ಥ. ಏನು ಪಾರ್ಥ? ಅತಿಯಾಗಿ ಆಡಿ ಎಲ್ರಿಗೂ ಅನುಮಾನ ಬರೋ ಹಾಗೆ ಮಾಡಬೇಡ. ನಿನ್ನ ಮರ್ಯಾದೆನ ನೀನೇ ಕಳ್ಕೋಬೇಡ. ಸುಮ್ಮನೆ ಬಾ. ಕಣ್ಣುರ್ಸ್ಕೊ, ಎಲ್ರಿಗೂ ಅನುಮಾನ ಬರುತ್ತೆ. ಬಂದ್ಯಾ? ಬಾ. ಶಂಕದಿಂದ ಬಂದ್ರೇನೆ ತೀರ್ಥ ನಿಂಗೆ. ಬಾ ಕೂತ್ಕೋ. ಅಪ್ಪಿ ಯಾಕೆ ಡಲ್ ಆಗಿದೆಯಾ? ಕಣ್ಣೆಲ್ಲ ಕೆಂಪಾಗಿದೆ. ಒಳ್ಳೆ ಹತ್ತಿರೋರ ಕಣ್ಣು ರೆಡ್ ಆಗಿದೆ. ಏನಾಯ್ತು ಅಪೇಕ್ಷಾ? ಆಲ್ ಗುಡ್? ಇಲ್ಲ ಅದಕ್ಕೆ ಅದು ತುಂಬ ತಲೆನೋವು, ಅದಕ್ಕೆ ಕಣ್ಣು ರೆಡ್ ಆಗಿರಬೇಕು. ಈ ನಡುವೆ ಯಾಕೋ ಅವಾಗವಾಗ ತುಂಬ ತಲೆನೋವು ಅಂತಿದ್ಯಾ? ನಿಜವಾಗ್ಲೂ ತಲೆನೋವಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಅವಳು ತಲೆನೋವು ಅಂತ ಹೇಳ್ತಾ ಅಲ್ವಾ, ಯಾಕೆ ಪದೇ ಪದೇ ಒತ್ತಿ ಒತ್ತಿ ಕೇಳ್ತೀಯಾ? ಸರಿ ಸರಿ, ನಿಮ್ಮ ಮುದ್ದಿನ ಮಗಳಲ್ವೇ, ನೀವೆಲ್ಲಿ ಬಿಟ್ಕೊಡ್ತೀರಾ ಬಿಡಿ. ಇದೇನಿನ್ನ ಇದ್ಕೋತಿದ್ಯಾ? ಮಲಗಬೇಕು ತಾನೇ, ಟೈಮ್ ಸರಿಯಾಗಿ ಮಲಗಬೇಕು ಅಂತ ಎಷ್ಟು ಸತಿ ಹೇಳಿದೀನಿ ಮಲ್ಲಿ. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಹೆಂಗ್ ಮಲಗ್ಲಿ? ಮಲಗಿದ್ರೆ ನಿದ್ರೆ ಬರ್ಬೇಕಲ್ಲ ರೀ. ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ಹಗ್ಲೊತ್ತಲ್ಲಿ ಎಷ್ಟರ ಕೆಲಸ ಮಾಡ್ಕೊಳ್ಳಿ, ರಾತ್ರಿ ಬೇಗ ಮನೆಗೆ ಬನ್ನಿ ಅಂತ. ನಂಗೆ ಎಷ್ಟು ಭಯ ಆಯ್ತದೆ ಗೊತ್ತಾ? ಹೆಂಗಾಯ್ತದೆ ಅಂದ್ರೆ, ನಾನು ಒಬ್ಳೇ ಇದ್ದಾಗ ಯಾರ ಹತ್ರನಾರ ಏನಾರ ಹೇಳ್ಕೊಬೇಕು ಅಂದ್ರೆ ಯಾರೂ ಇರಕ್ಕಿಲ್ಲ. ನನ್ ಬಸ್ರಿ ಹೆಂಗ್ಸುರಿ, ನನ್ ಕಷ್ಟನ ಸ್ವಲ್ಪನಾರ ಅರ್ಥ ಮಾಡ್ಕೊಳ್ಳಿ. ನನ್ಗೂ ಎಷ್ಟೋ ಬಯಕೆಗಳಿರ್ತಾವ ತಾನೆ. ನನ್ ಒಂದ್ ಬಯಕೆನಾರ ಈಡೇರಿಸಿದಾರೆ ನೀವು? ನೋಡ್ದ್ಯಾ ಎಷ್ಟು ಬೇಜಾರು ಮಾಡ್ಕೋತಾ ಇದೆಯಾ ನೋಡು. ನಿನ್ಗೆ ಈ ಥರ ಬೇಜಾರು ಆಗಬಾರ್ದು ಅಂತ ನಮ್ಮಲ್ಲಿ ನಾನು ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲ ನನ್ನ ಮನಸ್ಸಲ್ಲೂ ಇದೆ. ನಿನ್ನ ಮಗುನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿಡ್ಬೇಕು ಅಂತ ನಾನು ಎಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ಮಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ ಮಲ್ಲಿ, ಈ ಬಸ್ರಿ ಬೈಕೆಗಳಿರ್ತಾವಲ್ಲ ಅದನ್ನೆಲ್ಲ ಒಂದು ಬಿಡದಾಗಿ ಈಡೇರಿಸ್ಬೇಕು ಅನ್ನೋದೇ ನನ್ನ ಆಸೆ. ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂಥರ ನನಗೆ ಗುರಿ ಆಗಿಬಿಟ್ಟಿದೆ ಮಲ್ಲಿ. ಯಾವಾಗಲೂ ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ಹೇಗೆ ನಿನ್ನನ್ನು ಖುಷಿಯಾಗಿಡ್ಬೇಕು ಅಂತ. ಸುಮ್ಮನಿರು ನೀವು, ಬೆಣ್ಣೆ ಮಾತಾಡಿ ಮಾತು ಮರ್ಸ್ಬೇಡಿ. ಬೆಣ್ಣೆ ಮಾತು ಮಲಿ, ನಿಜ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದನ್ನೆಲ್ಲ ನಿನಗೆ ಹೇಳಬಾರ್ದು, ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ಬಟ್ ಸ್ಟಿಲ್ ಆದರೂ ಹೇಳ್ತೀನಿ. ಒಂದೊಂದು ಬೈಕೆಗಳು ಏನೇನಿರುತ್ತೋ ಬಸ್ರಿಗೆ ಏನದನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗೊತ್ತಾ ನಾನು. ಬೇಕಾದ್ರೆ ಲಿಸ್ಟ್ನ ನಿನಗೆ ತೋರಿಸ್ತೀನಿ. ಈ ಮಣ್ಣು ತಿನ್ನಬೇಕು ಅನ್ನೋದು, ಸುಣ್ಣ ತಿನ್ನಬೇಕು ಅನ್ನೋದು, ಎಲೆ ಅಡಿಕೆ, ಮಾವಿನಕಾಯಿ, ಅದು ಕೂಡ ನನ್ನ ಲಿಸ್ಟಲ್ಲಿ ಇದೆ ಗೊತ್ತಾ ಮಲ್ಲಿ. ಮಲ್ಲಿ, ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೊಂದು ಆಸೆ ಇದೆ. ನಿನ್ನ ಬೇಬಿ ಶವರ್ನ, ಐ ಮೀನ್ ಸೀಮಂತನ ನಾನೇ ಮುಂದೆ ನಿಂತು ಮಾಡಬೇಕು ಅನ್ನೋದು. ಅದು ಎಷ್ಟು ದಿನಗಳ ಆಸೆ ಗೊತ್ತಾ ನನಗೆ. ನೋಡ್ತಾ ಇರು ಮಲ್ಲಿ, ನಿನ್ನ ಸೀಮಂತನ ಹೇಗೆ ಮುಂದೆ ನಿಂತು ಮಾಡ್ತೀನಿ ಅಂತ ನೋಡ್ತಾ ಇರ್ಲಿ. ಏನು ಬೇಡ,
ಏನು ಸೀಮಂತ ಮಾಡಿ ತಾತನ ಮನೆ ಕಳಿಸ್ಬಿಡ್ತೀರೋ ನನ್ನ? ನನಗದಿಷ್ಟ ಇಲ್ಲ. ನಾನು ನಿಮ್ಮ ಜೊತೆನೇ ಇರಬೇಕು. ನನಗೆ ನೀವೇ ಎಲ್ಲ ರೀ. ಅಯ್ಯೋ ಕಂದ, ನಾನು ಹೇಗಾದರೂ ಮಾಡಿ ನಿನ್ನ ಸಾಗಾಕ್ಬೇಕು ಅಂತ ನೋಡ್ತಾ ಇದ್ರೆ ನೀನು ಇಲ್ಲೇ ಉಳ್ಕೋಬೇಕು ಅಂತ ಇದೆಯಲ್ಲ. ಏನಾದರೂ ದಾರಿ ತೋರ್ಸಪ್ಪ ದೇವ್ರೆ. ರೀ ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಅದೇ ಮಲ್ಲಿ, ಈಗ ನೀನು ಆಲ್ ಆಫ್ ಎ ಸಡನ್ ಆಗಿ ಕೆಮ್ಮಣ್ಣು ತಿನ್ಬೇಕು ಅನ್ಸಿದ್ರೆ ಎಲ್ಲಿಂದ ತರಲಿ ನಾನು? ಅದು ಎಲ್ಲಿ ಸಿಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಿಗುತ್ತೆ? ಬಿಡು ಮಲ್ಲಿ, ಅದೆಲ್ಲ ನಾನು ಹೇಗೋ ಮಾಡ್ತಾ ಇರ್ತೀನಿ, ಗಂಡಾಗ ಅಷ್ಟು ಮಾಡ್ತಾ ಇರ್ತೀನ. ನಿಜ ಮಲ್ಲಿ, ನಿನ್ನ ಎಲ್ಲ ಫೀಲಿಂಗ್ಸನ್ನ ಆಸೆಗಳನ್ನ ಈಡೇರಿಸ್ತೀನಿ, ಪ್ರಾಮಿಸ್. ಆದರೆ ನನ್ನ ಆಸೆನ ಈಡೇರಿಸ್ಬೇಕು. ಏನು ಗೊತ್ತಾ, ನೀನು ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡೋದು ಮಲ್ಲಿ. ನೀನು ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಬೇಕು ಮಲ್ಲಿ. ಮಾಡಿಲ್ಲ ಅಂದರೆ ಮಗುಗೆ ಎಫೆಕ್ಟ್ ಆಗುತ್ತೆ, ಮಗುಗೆ ಎಫೆಕ್ಟ್ ಆದರೆ ನಿನಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮಿಬ್ಬರಿಗೂ ಏನಾದರೂ ಆಯಿತು ಅಂದರೆ ಮಲ್ಲಿ, ಅದು ನನಗೆ ಹರ್ಟ್ ಆಗುತ್ತೆ. ನನ್ನ ಕೆಲದ ನಿಜ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಮಲ್ಲಿ, ಅದೊಂದು ಆಸೆ ನನಗೋಸ್ಕರ ಇಡಿಸು. ನಾನು ಬರ್ತೀನೋ ಬಿಡ್ತೀನೋ ಲೇಟ್ ಆಗುತ್ತೋ, ದಯವಿಟ್ಟು ನೀನು ನಿದ್ದೆ ಕೆಡಬೇಡ, ಚೆನ್ನಾಗಿ ನಿದ್ದೆ ಮಾಡು. ಮಲ್ಗಬೇಕು, ನಿದ್ದೆ ಮಾಡು. ಈಗೀಗ ಇವಳನ್ನ ಮ್ಯಾನೇಜ್ ಮಾಡೋದೇ ದೊಡ್ಡ ಲೈಫ್ ಆಗೋಗಿದೆ ನನಗೆ. ಹೇಗಿದ್ದೆ ನಾನು, ಆನೆ ನಡೆದಿದ್ದೆ ದಾರಿ ಅನ್ನೋ ಥರ ವೈಲ್ಡ್ ಎಲಿಫೆಂಟ್ ಥರ ಇದ್ದೆ. ಆದರೆ ಈಗ ಈ ಚೇಪೆ ಕೈನ ಕಟ್ಕೊಂಡು ಪಮೋರಿಯನ್ ನಾಯಿ ಥರ ಆಗ್ಬಿಟ್ಟಿದ್ದೀನಿ. ನಾಯಿ ಪಾಡು ಅಂದ್ರೆ ಇದೆ ಅನ್ಸುತ್ತೆ. ಅಂದ್ಹಾಗೆ ಅತ್ತೆ, ಪಾರ್ಥ ಅಣ್ಣನ್ಗೆ ಇವತ್ತು ಹುಡುಗಿ ಫಿಕ್ಸ್ ಆದ್ಲಂತೆ. ಮನೆಯವ್ರಿಗೆಲ್ರಿಗೂ ಇಷ್ಟ ಆದ್ಲಂತೆ. ನಮ್ಗೆಲ್ರಿಗೂ ಹುಡುಗಿ ಇಷ್ಟ ಆದ್ಲು ಅಂತ ಅಫಿಷಿಯಲ್ ಆಗಿ ಅವ್ರ ಮನೆಯವ್ರಿಗೆ ನಾಳೆ ಹೇಳ್ತಾರಂತೆ. ಇವರಿಷ್ಟು ಸ್ಪೀಡಾಗಿ ಹೋಗ್ತಿರೋದು ನೋಡಿದ್ರೆ ಈ ಮಂತೆ ಮದುವೆ ಮಾಡಿಬಿಡ್ತಾರೆ ಅನ್ನಿಸ್ತಿದೆ. ಯಾವುದಕ್ಕೂ ನಾವು ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿರ್ಬೇಕು. ಅಯ್ಯೋ, ಇದೇನೆ ಊಟ ಒಂದ್ ಚೂರು ಮಾಡಿಲ್ಲ, ಕೈ ತೊಳ್ಕೊತಿದ್ಯಾ? ಅಕ್ಕಂಗ್ ಕಂಪ್ಲೇಂಟ್ ಮಾಡ್ತೀನಿ ನೋಡು ಊಟವೇ. ಅಪ್ಪಿ ಅಪ್ಪಿ, ಇದ್ಯಾಕ್ರೆ ಹಿಂಗ ಆಡ್ತಾಳೆ ಇವಳು? ಅಮ್ಮ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೋತೀಯ? ಹುಷಾರಿಲ್ಲ ಅಂತ ಹೇಳಿದ್ಲಲ್ಲ, ಅದಕ್ಕೆ ಊಟ ಸೇರಿರಲ್ಲ, ಬಿಡು. ನಮಗೆ ಹುಷಾರಿಲ್ಲ ಅಂದ್ರೂ ಹೀಗೆ ಅಲ್ವಾ? ನಿಮಗೆ ಹುಷಾರಿಲ್ಲ ಅಂದ್ರೂ ಇನ್ನೂ ಓವರಾಗಿ ಆಡ್ತೀರಾ. ನಿಮಗೆ ಜ್ವರ ಬಂದ್ರೆ ನಮಗೆಲ್ಲ ಜ್ವರ ಬರ್ಸಲ್ವಾ? ಈಗ ನನ್ನ ಮೇಲೆ ಬಂತಾ? ಭೂಮಿಕಾ, ನಮ್ಮ ಪಾರ್ಥ ಮದುವೆ ಆಗ್ತಾ ಇರೋದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಐ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್. ಏನೋ ಒಂಥರ ಸಂಭ್ರಮ. ಇದೊಂದು ಮಾಡಿ ಮುಗಿಸ್ಬಿಟ್ರೆ ಒಂದು ಹಂತಕ್ಕೆ ನನ್ನ ಜವಾಬ್ದಾರಿ ಮುಗಿಯುತ್ತೇನೋ ಸಮಾಧಾನ ನನಗೆ. ಟೈಮ್ ನೋಡಿ ಎಷ್ಟು ಫಾಸ್ಟ್ ಆಗಿಬಿಡುತ್ತೆ ಅಂತ. ನಿನ್ನೆ ಮೊನ್ನೆ ನನ್ನ ತಮ್ಮಂದ್ರನ್ನ ತಂಗೀರನ್ನ ಎತ್ತಾಡಿಸಿದ ನೆನಪು ನನಗೆ. ಆಗಲೇ ಅಷ್ಟು ಬೇಗ ಎಲ್ಲರೂ ಬೆಳೆದು ದೊಡ್ಡವರಾಗ್ಬಿಟ್ರು. ಮಹಿಮಾ ಮದುವೆ ಆಗೋಯ್ತು, ಜಯದೇವ್ ಮದುವೆನೂ ಆಗೋಯ್ತು, ಈಗ ಪಾರ್ಥನ್ ಮದುವೆ. ವಾವ್, ಈ ದೀರ್ಘಾಯುಷ್ಯ 100 ವರ್ಷ ಆಯಸ್ಸು ಅಂತಾರಲ್ಲ, ಅವೆಲ್ಲ ಬರೀ ಸುಳ್ಳು ಕಣ್ರಿ. 4 ದಿನದ ಬದುಕು ಅಂತಾರಲ್ಲ, ಅದೇ ಸತ್ಯ. ಭಾಳ ಚಿಕ್ಕದು ರೀ ಜೀವನ. ಅದೇನು ಅಂತ ಅರ್ಥ ಆಗೋಷ್ಟರಲ್ಲಿ ಮುಗ್ದೇ ಹೋಗಿರುತ್ತೆ. ಈಗ ಯಾಕಂತ ಮಾತು? ಏನು ಮಾತು ಹೇಳಿದೆ? ನೀವು ದಯವಿಟ್ಟು ಅದನ್ನೆಲ್ಲ ಮನ್ಸಿಗೆ ತಗೋಬೇಡಿ. ಇತ್ತೀಚೆಗೆ ಬರ್ತಾ ಬರ್ತಾ ಯಾಕೋ ಸಿಕ್ಕಾಪಟ್ಟೆ ಸಿಂಟಿ ಆಗ್ತಾ ಇದ್ದೀರಾ. ಸೆಂಟಿಮೆಂಟಲ್ ಟೀಚರ್ ರೀ. ಬಾಯಿ ಮಾತು ಏನೋ ಒಂದು ಹೇಳಂಗಿಲ್ಲ. ಅಯ್ಯಪ್ಪ, ಅದಕ್ಕೆ ನೀವು ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿ, ನಂಗೆ ನೋವಾಗುತ್ತೆ ಅಂತೆಲ್ಲ ಮಾತಾಡ್ತೀರಾ ರೀ. ಇಷ್ಟೊಂದು ಸೆಂಟಿಮೆಂಟಲ್ ಒಳ್ಳೇದಲ್ಲ ರೀ. ಆಮೇಲೆ ಸೆಂಟಿ ಹೋಗಿ ಬರೀ ಮೆಂಟ್ಲಾಗ್ಬಿಡ್ತೀವಿ ಅಷ್ಟೇ. ಯಾಕ್ರಿ, ಏನಾಯ್ತು? ಜಾಸ್ತಿ ಮಾತಾಡೋದನ್ನ, ಹರ್ಟ್ ಮಾಡೋದನ್ನ? ಚೇಚೆ, ಹಾಗೇನಿಲ್ಲ. ಮತ್ತೆ ಯಾಕೆ ಒಂಥರ ಇದ್ದೀರಾ?
ಮುಖದಲ್ಲಿ ನಗು ಇಲ್ಲ, ಕಣ್ಣಲ್ಲಿ ಹೊಳಪಿಲ್ಲ. ನಂಗೆ ಬೇರೆ ಥರನೇ ಕಾಣಿಸ್ತಾ ಇದ್ದೀರಾ ನೀವು. ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಇದ್ರೂ ಇರ್ಬೋದು. ಇದು ಹೆಂಗೆ ಗೊತ್ತಾ, ಸ್ವೀಟ್ ತಿಂದ್ಮೇಲೆ ಸಕ್ಕರೆ ಹಾಕಿರೋ ಕಾಫಿ ಕುಡಿದ್ರೂ ಸ್ವಲ್ಪ ಸಪ್ಪೆ ಅನ್ಸುತ್ತಲ್ಲ, ಹಂಗಾಗ್ಬಿಟ್ಟಿದೆ. ನಂಗೆ ಆಗ್ತಾ ಇರೋ ಖುಷಿಗೆ ನೀವು ಸ್ವಲ್ಪ ನನಗೆ ಡಲ್ಲಾಗಿ ಕಾಣಿಸ್ತಾ ಇದ್ದೀರಾ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಊರಿಗೆಲ್ಲ ಹಂಚಿದ್ರು ಇನ್ನೂ ಒಂದು ಅರ್ಧ ಕೆಜಿ ನನ್ನ ಹತ್ರನೇ ಉಳ್ಕೊಂಬಿಡುತ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಎಷ್ಟೇ ಆದರೂ ನನ್ನ ತಮ್ಮನ ಮದುವೆ ಅಲ್ವಾ. ಭೂಮಿಕಾ, ನಾನು ಆ ಹುಡುಗಿ ಬಗ್ಗೆ ವಿಚಾರಿಸಿದೆ. ಎಲ್ಲರೂ ಹೇಳಿದ್ದು ಒಂದೇ ಮಾತು, ಭಾಳ ಸಂಸ್ಕಾರ ಇರೋಳು, ಭಾಳ ಜವಾಬ್ದಾರಿ ಇರೋಳು. ನೋಡಿ, ಅಪ್ಪ ಅಷ್ಟೊಂದು ಶ್ರೀಮಂತ ಆಗಿದ್ರು, ಅಪ್ಪನ ದುಡ್ಡಲ್ಲಿ ಅವ್ರು ಓದಲಿಲ್ಲ. ತಾನೇ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಸ್ಕಾಲರ್ಶಿಪ್ನಲ್ಲಿ ಓದಿ ಮುಗಿಸಿ ಬಂದಿದ್ದಾಳೆ. ನಮ್ಮ ಪಾರ್ಥನಿಗೆ ಪರ್ಫೆಕ್ಟ್ ಮ್ಯಾಚ್ ಅವಳು. ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ಎಲ್ಲರನ್ನೂ ಅರ್ಥ ಮಾಡ್ಕೋತಾಳೆ, ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ನನ್ನ ನಿರ್ಧಾರ ಸರಿಯಾಗಿದೆ ತಾನೇ? ನೀವು ಹೇಳಿ, ನಾನು ಮಾಡ್ತಾ ಇರೋದು ಸರಿಯಾಗಿದೆ ತಾನೇ? ಅಪ್ಪ ನೀವು ಅಂದ್ರಲ್ಲ, ಅದೇ ದೊಡ್ಡ ಸಮಾಧಾನ ನನಗೆ. ಎಷ್ಟಾದರೂ ನೀವು ಟೀಚರ್ ಅಲ್ವಾ, ಏನೇ ಇದ್ರೂ ಇಲ್ಲೇ ಕ್ರಾಸ್ ಚೆಕ್ ಮಾಡ್ಕೊಂಬಿಟ್ರೆ ಒಳ್ಳೇದು ಅಂತ. ಅಕಸ್ಮಾತ್ ನಾವೇನಾದ್ರು ತಪ್ಪು ಮಾಡಿದ್ರೆ ತಿದ್ದಿ ಟ್ರ್ಯಾಕಿಗೆ ತರೋದು ನೀವು ಇದಿರಲ್ಲ, ಅದೇ ಧೈರ್ಯ ನನಗೆ. ಏನು ಇಷ್ಟ ಮಾಡ್ತಾ ಇದ್ದೀರಿ? ಏನೂ ಇಲ್ಲ. ಮಲಗ್ಬೋದಾ? ಹಾಂ. ಗುಡ್ ನೈಟ್. ಯಾವುದೇ ಕಾರಣಕ್ಕೂ ಅರ್ಥ ಅಪೇಕ್ಷೆ ಒಂದಾಗಬಾರ್ದು. ನಿಮ್ಮ ಕೆಲ್ಸದ ಮೇಲೆನೆ ಹೋಗ್ತಿದ್ದೀನಿ, ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಡೋಂಟ್ ವರಿ. ಓಕೆ ಬಾಸ್? ಆನಂದ್, ಹಾಲು. ಹಾಂ, ಥ್ಯಾಂಕ್ ಯು. ಮತ್ತೆ ಎಲ್ಲ ಹೇಗಾಯ್ತು ಆನಂದ್? ಸೂಪರ್ ಆಗಿತ್ತು, ಬೊಂಬಾಟಾಗಿತ್ತು. ಆದರೆ ಅದಕ್ಕೇನೆ ಯಾಕೋ ಸ್ವಲ್ಪ ಡಲ್ ಹೊಡಿತಾ ಇದ್ರು ಕಣೆ, ಮೂಡಲ್ಲಿ ಇರಲಿಲ್ಲ ಅನ್ಸುತ್ತೆ. ಹೌದಾ? ಯಾಕೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಚಿನ್ನ. ಯಾವಾಗಲೂ ಅದಕ್ಕೆ ಇಂಥ ಸಂದರ್ಭದಲ್ಲಿ ಮುಂದೆ ನಿಂತ್ಕೊಂಡು ಮುಂದಾಳತ್ವ ವಹಿಸ್ತಾ ಇದ್ರು, ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಇರ್ತಾ ಇದ್ರು. ಆದರೆ ಇವತ್ತು ಒಳ್ಳೆ ಸಪೋರ್ಟಿಂಗ್ ರೋಲ್ ಮಾಡೋ ಥರ ಇದ್ರು. ಸಪೋರ್ಟಿಂಗ್ ಏನು, ಫುಲ್ಲು ನ್ಯೂಟ್ರಲ್ ಆಗಿ ಇದ್ಬಿಟ್ಟಿದ್ರು. ಅವ್ರಿಗೂ ಅಲ್ಲಿ ಆಗ್ತಿರೋದಕ್ಕೂ ಏನೋ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ರು. ಅವ್ರ ಬಾಡಿ ಮಾತ್ರ ಅಲ್ಲಿತ್ತು, ಆದರೆ ಮೈಂಡ್ ಎಲ್ಲೋ ವಾಕಿಂಗ್ ಹೋಗಿತ್ತು ಅಂತ ಅನ್ನಿಸ್ತಾ ಇತ್ತು. ಭೂಮಿಕಾ ಆಗಿದ್ಲಾ? ನಂಗೆ ಯಾಕೋ ತುಂಬ ಸ್ಟ್ರೇಂಜ್ ಅನ್ನಿಸ್ತಿದ್ಯಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಚಿನ್ನ. ಯೂಶ್ವಲಿ ಅದಕ್ಕೆ ತುಂಬ ಆಕ್ಟಿವ್ ಆಗಿ ಲವಲವಿಕೆಯಿಂದ ಇರ್ತಾರೆ. ಅದರಲ್ಲೂ ಪಾರ್ಥ ಅಂದರೆ ಅವ್ರ ಫೇವ್ರೆಟ್ಟು, ಸಿಕ್ಕಾಪಟ್ಟೆ ಪ್ರೀತಿ ಅವನು ಅಂದರೆ, ಪಟ್ಟ ಶಿಷ್ಯ, ಅವನ್ನ ದೊಡ್ಡ ಮಗ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಹೀಗಿರೋವಾಗ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇರಬೇಕಲ್ವಾ. ಆದರೆ ಅದು ಕಾಣ್ತಿರ್ಲಿಲ್ಲ, ತುಂಬ ಡಲ್ ಹೊಡಿತಾ ಇದ್ರು ಕಣೆ. ಮೋಸ್ಟ್ಲಿ ಮೈಗೆ ಹುಷಾರಿರ್ಲಿಲ್ಲ ಅನ್ಸುತ್ತೆ. ಇಲ್ಲ ಚಿನ್ನ, ಆ ಥರ ಇದ್ದಿದ್ರೆ ನಮಗೆ ಗೊತ್ತಾಗಿರೋದು. ಇದು ಬಾಡಿಗೆ ಬಂದಿರೋ ಜ್ವರ ಅಲ್ಲ, ಮನಸ್ಸಿಗೆ ಬಂದಿರೋ ಜ್ವರ. ಏನು ಹೇಳ್ತಿದ್ಯಾ ಆನಂದ್? ಹೌದು ಚಿನ್ನ, ಅಲ್ಲಿ ಏನೋ ಸರಿ ಇಲ್ಲ, ಏನೋ ಆಗ್ತಾ ಇದೆ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸಮಥಿಂಗ್ ಫಿಶಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು? ಏನಾಯ್ತು ಅಂತ ಅವಳನ್ನ ಕೇಳಿದ್ರೆ ಆಯ್ತಲ್ಲ, ಇನ್ಸ್ಟೆಂಟಾಗಿ ಉತ್ತರ ಸಿಗುತ್ತಪ್ಪ. ಅಯ್ಯೋ, ದಯವಿಟ್ಟು ಅಂಥ ಕೆಲಸ ಮಾತ್ರ ಮಾಡಬೇಡ. ಇನ್ಸ್ಟೆಂಟಾಗಿ ಉತ್ತರ ಸಿಗೋ ಬದಲು ಇನ್ಸ್ಟೆಂಟಾಗಿ ಎಡವಟ್ಟಾಗ್ಬಿಟ್ರೆ ಕಷ್ಟ. ಒಂದೆರಡು ದಿನ ಸುಮ್ಮನೆ ಇರೋಣ. ಆಮೇಲೆ ನಮ್ಮ ಡುಮ್ಮ ಸರ್ ಹಿಂಗೆ ಆಗಿದೆ ಕಣೋ ಗೆಳೆಯ ಅಂತ ಬಂದು ಡೀಟೇಲಾಗಿ ನಮ್ಗೆ ಹೇಳ್ತಾರೆ. ಅದು ಸರಿ ಅನ್ನು, ಹೇಗೋ ವಿಷಯ ನಮಗೆ ಬಂದೇ ಬರುತ್ತೆ, ವೆಯ್ಟ್ ಮಾಡೋಣ. ಹಾಂ ಆನಂದ್, ಹಾಲು ಕುಡಿದು ಟಿ ವಿ ಆಫ್ ಮಾಡ್ಬಿಟ್ಟು ಬಾ, ಟೈಮ್ ಆಯಿತು. ಇವ್ರು ಹೇಳ್ದಾಗ ನಾವು ಆಫ್ ಮಾಡ್ಬೇಕಾ? ಹೆಣ್ಮಕ್ಳದು ಬರೀ ಇದೆ. ಆನಂದ್, ಬಂದೇ ಇರಮ್ಮ, ನಿಮ್ದೇ ಟಿವಿನೂ ನೋಡಂಗಿಲ್ಲ. ಅವಳು ಶರಣ್ಯ, ನೀನು ಮದುವೆ ಆಗೋ ಹುಡುಗಿ.
ನೀವಿಬ್ರು ಯಾವುದೇ ಕಾರಣಕ್ಕೂ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಪೇಕ್ಷೆ ನಮ್ಮ ಮರ್ತು ಬಿಡಿ. ಸಿಸ್ಟರ್, ಹಾಂ, ನೀನು ಹೆತ್ತ ಮಗ, ನಿನ್ನ ಕರುಣಿನ ಕುಡಿ, ನೀನು ಸಾಕು ಸಲ ಇದೆ ನನ್ನ ಪುತ್ರ ಅಲ್ಲಿ ಹೊರಗಡೆ ಕಣ್ಣೀರು ಹಾಕ್ತಾ ಇರೋದನ್ನು ನೋಡಿದ್ರೆ ನನಗೇ ತಡ್ಕೊಳಕ್ಕಾಗ್ತಾ ಇಲ್ಲ. ಹೆತ್ತ ಕರಡು ಕರಗೋದಿಲ್ವ? ನನಗೂ ಫೀಲಿಂಗ್ಸ್ ಇದೆ ಅಣ್ಣ, ನನಗೂ ಇಮೋಷನ್ಸ್ ಇದೆ. ಆದರೆ ನಾನು ಇಮೋಷ್ನಲ್ ಫೂಲ್ ಅಲ್ಲ. ಅದು ಎಷ್ಟಿರಬೇಕು, ಯಾವಾಗ ತೋರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋಣ, ಪಾರ್ಥ ಚಿಕ್ಕವನಾಗಿದ್ದಾಗ ಅವನಿಗೆ ಬರೀ ಚಾಕ್ಲೇಟ್ ಕೊಡಿಸಿಲ್ಲ ನಾನು. ಅವನು ಹುಷಾರು ತಪ್ಪಿದಾಗ ಕಹಿ ಮಾತ್ರೆನೂ ಕೊಟ್ಟಿದ್ದೀನಿ, ಇಂಜೆಕ್ಷನು ಕೊಡಿಸಿದ್ದೀನಿ. ಅವನು ಅಳ್ತಿದ್ದ, ಹಠ ಮಾಡ್ತಿದ್ದ, ಹಾಗಂತ ನಾನು ಸುಮ್ಮನೆ ಕೂರಕ್ಕಾಗ್ತಿದ್ದ? ಹೆತ್ತ ತಾಯಿಯಾಗಿ ಅವನಿಗೆ ಯಾವುದು ಒಳ್ಳೇದೋ ಅದನ್ನೇ ಮಾಡಬೇಕಾಗಿತ್ತು. ಈಗ ನನ್ನ ಕಣ್ಮುಂದೆನೆ ಅವನ ದಾರಿ ತಪ್ತಾ ಇದ್ರೆ ಹೇಗ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೆ? ಅವನು ಕಣ್ಣೀರು ಹಾಕ್ತಿದ್ದಾನಂತ ನಾನೇನಾದರೂ ಕರಗಿದ್ರೆ ಲೈಫ್ ಪೂರ್ತಿ ಅವನ ಕಣ್ಣೀರು ಹಾಕಬೇಕಾಗತ್ತೆ. ಅದರ ಪರಿಣಾಮನ ನಾವೆಲ್ಲರೂ ಅನುಭವಿಸ್ಬೇಕಾಗತ್ತೆ. ಭೂಮಿಕಾ ವಿಷಯದಲ್ಲಿ, ಜಯದೇವ್ ವಿಷಯದಲ್ಲಿ ಏನೆಲ್ಲ ಆಯಿತು ಅಂತ ನಿನಗೆ ಗೊತ್ತಲ್ಲವಣ್ಣ? ಅದು ಮತ್ತೆ ಈ ಮನೇಲಿ ರಿಪೀಟ್ ಆಗೋದು ನನಗಿಷ್ಟ ಇಲ್ಲ. ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ನಡಿಬೇಕು, ಹಾಗೆ ನಡಿಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಭೂಮಿಕಾ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಹುಡುಗಿ ಓಕೆ ಆಗಿದೆ ಅಂತ ಹೇಳಬೇಕು. ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿಬಿಡ್ಲಾ? ನನಗೆ ಯಾಕೆ ಕೇಳ್ತಿದ್ದೀರಾ? ಏನು ಹೀಗೆ ಕೇಳ್ತಾ ಇದ್ದೀರಾ? ನೀವು ನನ್ನ ಹೆಂಡತಿ, ನನಗೆ ಮಾರಲ್ ಸಪೋರ್ಟು. ನಾನು ಏನೇ ಮಾಡಿದ್ರು ನಿಮ್ಗೆ ಹೇಳಿ ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ, ಅದಕ್ಕೆ ಕೇಳಿದೆ. ಸರಿ ಬಿಡಿ, ನಾನು ಪಾರ್ಥನ ಹತ್ರ ಮಾತಾಡಿ ಆಮೇಲೆ ಅವ್ರಿಗೆ ಫೋನ್ ಮಾಡಿ. ಪಾರ್ಥ ಅವರು ಮನೇಲಿಲ್ಲ. ಹೌದಾ? ಎಲ್ಲೋಗಿದ್ದಾನೆ? ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಓ, ಮೋಸ್ಟ್ಲಿ ಸ್ಕೂಲ್ಗೆ ಹೋಗಿರಬೇಕು. ಸರಿ ಬಿಡಿ, ಇವತ್ತು ನನಗೆ ಒಂದೇ ಒಂದು ಸಣ್ಣ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಆಫೀಸಿಂದ ಬೇಗ ಬರ್ತೀನಿ. ಆಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಒಂದು ನಿಮಿಷ. ಹಾಮ, ಹೇಳು. ಏನು ಹೇಳಲೆ, ನನಗಂತೂ ತಲೆ ಕೆಟ್ಟಂಗಾಗಿದೆ. ಯಾಕಮ್ಮ, ಏನಾಯ್ತು? ಏನು ಹೇಳಲಿ ಭೂಮಿ, ಈ ಅಪ್ಪಿ ಅಂತೂ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಯಾರ ಹತ್ರ ಏನೂ ಮಾತಾಡ್ತಾ ಇಲ್ಲ, ಎಷ್ಟು ಕೇಳಿದ್ರು ಪುಟ್ಟಿ, ನೀನೊಂದ್ಸಲಿ ಅವಳ ಹತ್ರ ಮಾತಾಡಮ್ಮ. ನೀನು ಮಾತಾಡಿದ್ರೆ ಅವಳು ಸರಿ ಹೋಗ್ಬೋದೇನ? ಸರಿ, ಅವಳಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಹಾಂ, ಕೊಡ್ತೀನಿ ನೋಡು. ಯಾಕೆ ಭೂಮಿಕಾ, ಏನಾಯ್ತು? ಏನಿಲ್ಲ. ಯಾಕೆ ಒಂಥರ ಇದ್ದೀರಲ್ಲ? ನಿಮಿಷ, ಸಾರಿ. ತಗೋ, ಅಕ್ಕ ಮಾತಾಡ್ತಾಳಂತ, ಅದೇನು ಮಾತಾಡು. ಅಮ್ಮ, ನಂಗೆ ತುಂಬ ತಲೆನೋವು ಆಗ್ತಾ ಇದೆ, ನಾನು ಇವಾಗ ಮಾತಾಡಲ್ಲ, ಆಮೇಲೆ ಯಾವಾಗಾದ್ರೂ ಮಾತಾಡ್ತೀನಿ. ಏನೇ ಮಾತಾಡಲ್ಲ ಅಂದರೆ ಒಂದ್ಸಲಿ ಅಕ್ಕನ ಹತ್ರ ಮಾತಾಡು, ಸ್ವಲ್ಪ ಹಗುರ ಆಗುತ್ತೆ. ತಗೋ. ಅಮ್ಮ, ನಂಗೆ ಫೋರ್ಸ್ ಮಾಡಬೇಡ, ನಾನು ಆಮೇಲೆ ಮಾತಾಡ್ತೀನಿ. ನೋಡ್ ಭೂಮಿ, ಹಿಂಗೆ ಟೆನ್ಷನ್ ಕೊಡ್ತಾಳೆ. ಈಗ ನೋಡು, ನಿನ್ನ ಹತ್ರ ಮಾತಾಡು ಅಂದರೆ ತಲೆನೋವು ಅಂತ ಪಿಳ್ಳೆ ನೆವ ಕೊಡ್ತಾ ಇದ್ದಾಳೆ. ಹೀಗೆ ಮಾಡಿದ್ರೆ ನಾನು ಏನು ಮಾಡಲಿ? ಅಪ್ಪಿ ಪ್ಲೀಸ್ ಅಪ್ಪಿ, ಯಾಕಮ್ಮ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಯಾಕೆ ಇಷ್ಟು ಟೆನ್ಷನ್ ಕೊಡ್ತಿದ್ಯಾ ನನಗೆ? ಹೇಳಿದ್ರೆ ನಿಂಗೆ ಅರ್ಥ ಆಗ್ತಿಲ್ವೇನೆ? ಏನಿದೆ ಅಂತ ಹೇಳು, ನನ್ನ ಹತ್ರ ಅಲ್ದಾದ್ರೆ ಅಕ್ಕನ ಹತ್ರ ಹೇಳು. ಅಪ್ಪಿ. ಭೂಮಿಕಾ, ಎನಿ ಪ್ರಾಬ್ಲಮ್? ಏನಿಲ್ಲ ಅಪ್ಪಿ, ಸ್ವಲ್ಪ ಡಲ್ ಆಗಿದ್ದಾಳೆ, ಅದಕ್ಕೆ ಅಮ್ಮ ಟೆನ್ಷನ್ ಆಗಿದ್ದಾರೆ. ಹೌದಾ? ಇಫ್ ಯು ಡೋಂಟ್ ಮೈಂಡ್ ಕೊಡಿ,
ನಾನು ಮಾತಾಡ್ತೀನಿ, ಕೊಡಿ. ಅಮ್ಮ ಒಂದು ನಿಮಿಷ, ಇವ್ರು ಮಾತಾಡ್ತಾರಂತೆ, ಒಂದು ನಿಮಿಷ. ನೋಡ್ ಭೂಮಿ ಹಿಂಗ್ ಮಾಡ್ತಾಳೆ, ನಾನು ಏನ್ ಮಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಕಣೆ. ಹಲೋ ಅತ್ತೆ, ನಮಸ್ಕಾರ, ಹೇಗಿದ್ದೀರಿ? ಅಯ್ಯೋ ಹಳಿ ಅಂದ್ರೆ ಸಾರಿ, ನಾನು ಚೆನ್ನಾಗಿದ್ದೀನಿ ಹಳಿ ಅಂದ್ರೆ. ಅಪ್ಪಿಗೆ ಫೋನ್ ಕೊಡಿ, ನಾನು ಮಾತಾಡಬೇಕು ಅಂತೇಳಿ. ಹಾಂ ಹಳಿ ಅಂದ್ರೆ ಕೊಡ್ತೀನಿ, ತಗೋ ಬಾವ ಮಾತಾಡ್ತಾರ. ಹೇಳಿ ಭಾವ. ಹಾಯ್ ಅಪ್ಪಿ, ವೈ ಆರ್ ಯು ಸೌಂಡಿಂಗ್ ಸೋ ಡಲ್? ನಿಂಗೇನಾದರೂ ಲವ್ ಫೇಲ್ಯೂರ್ ಆಗಿದೆಯಾ? ಹೇ ಜಸ್ಟ್ ಜೋಕಿಂಗ್. ನೀನು ಯಾವಾಗಲೂ ಖುಷಿಯಾಗಿರಬೇಕು. ಏನಾಯ್ತು? ಯಾರಾದರೂ ಏನಾದರೂ ಅಂದ್ರ ನನ್ನ ಹತ್ರ ಹೇಳ್ಕೊ ಧೈರ್ಯವಾಗಿ. ನೋಡು, ಯಾವುದಕ್ಕೂ ಹಿಂಜರಿಬೇಡ. ನಿನಗೇನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನು ಸಾಲ್ವ್ ಮಾಡ್ತೀನಿ. ಭಾವ ಇಷ್ಟು ಕೇಳ್ತಾ ಇದ್ದಾರೆ, ನಮ್ಮ ಪ್ರೀತಿ ವಿಷಯನ ಹೇಳ್ಕೊಂಡು ಬಿಡ್ಲಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಅಪ್ಪಿ? ನೋಡು, ಆವಾಗಲೇ ನಾನು ತಮಾಷೆ ಕೇಳಿದೆ, ಈಗ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಯಾರನ್ನಾದ್ರೂ ಲವ್ ಮಾಡ್ತಾ ಇದೆಯಾ? ಲವ್ ಮಾಡ್ತಾ ಇದ್ರೆ ಹೇಳು, ನಮ್ಮ ಪಾರ್ಥನ ಮದುವೆ ಮುಗಿತಾ ಇದ್ದಾಗೆ ನಿಂದು ಮದುವೆ ಮಾಡಿ ಮುಗಿಸ್ಬೋಣ. ಆ ಥರ ಎಲ್ಲ ಏನೂ ಇಲ್ಲ ಭಾವ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ತಲೆನೋವು ಅಷ್ಟೆ. ನಿಜವಾಗ್ಲೂ ಅಷ್ಟೇನಾ? ಹಾಂ ಅಷ್ಟೆ. ಓಕೆ ದೆನ್, ಟೇಕ್ ರೆಸ್ಟ್, ಎಲ್ಲ ಸರಿ ಹೋಗುತ್ತೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಹಾಂ ಭಾವ. ತಲೆನೋವಂತೆ, ರೆಸ್ಟ್ ಮಾಡಕ್ಕೆ ಹೇಳಿ, ಸರಿ ಹೋಗುತ್ತೆ. ಭೂಮಿಕಾ, ನಮ್ಮ ಪಾರ್ಥನ ಮದುವೆ ಆಗ್ತಾ ಇದ್ದಾಗೆ ಅಪೇಕ್ಷೆಗೆ ಒಂದು ಮದುವೆ ಮಾಡ್ಬಿಟ್ರೆ ಹೇಗೆ? ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ಮ ಮನೆ ಜವಾಬ್ದಾರಿ, ನಮ್ಮ ಮನೆ ಜವಾಬ್ದಾರಿ ಎಲ್ಲ ಒಟ್ಟೊಟ್ಟಿಗೆ ಕಳೆಯುತ್ತೆ. ಏನಂತೀರಾ? ಗುಡ್ ಐಡಿಯಾನೋ? ಎಸ್, ನಂಗೆ ಟೈಮ್ ಆಗ್ತದೆ, ಹೊರಡ್ತೀನಿ. ಸಂಜೆ ಬೇಗ ಬರ್ತೀನಾ?